ಕಸಪುರದೋಳ್. ಇದು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಿ ರಾಜ್ವಿ ಶೆಟ್ಟಿ ಅವರು ನಟಿಸಿರುವಂತ ಚಿತ್ರ. ಒಂದು ರಾ ಆಕ್ಷನ್ ಝೋನ್ ಅಲ್ಲಿ ಇರ್ಬೋದು ಅನ್ನೋ ಐಡಿಯಾ ಇದು. ಅಂಡ್ ಮೊನ್ನೆ ಇದರ ಟೀಸರ್ ರಿಲೀಸ್ ಆಗಿದೆ. ನಾನು ನೋಡಿ ನಮಗೆ ಏನು ಅನಿಸ್ತು ಅಂತ ತಿಳ್ಕೊಂಬರೋಣ ಬನ್ನಿ. ಟೀಸರ್ ನಲ್ಲಿ ಇಷ್ಟ ಆಗಿದ್ದು ಇವರು ಪ್ಯಾಕ್ ಮಾಡಿರುವಂತ ಸರ್ಪ್ರೈಸಸ್. ಅದಾದ್ಮೇಲೆ ಒಂದು ಸೂಪರ್ ಆಗಿರುವಂತ ಫ್ರೇಮ್ಸ್ ಗಳು ಬರ್ತಾನೆ ಇದಾವೆ. ನಮ್ಮನ್ನ ಸರ್ಪ್ರೈಸ್ ಮಾಡ್ದಲು ಅಂತೂ ಖಂಡಿತ ಬಿಡೋದಿಲ್ಲ. ಎಸ್ಪೆಷಲಿ ರಾಜ್ವಿ ಶೆಟ್ಟಿ ಅವರು ಆ ಗೋಸ್ಟ್ ರೈಡ್ ಬೈಕ್ ನಲ್ಲಿ ಮಾಡ್ಕೊಂಡ್ ಬರ್ತಾರೋ ಗೂಸ್ ಬಂಪ್ಸ್ ಬರ್ಸುತ್ತೆ. ಕಸಪುರ ಇಲ್ಲಿ ಒಂದೊಂದಾಗಿ ಒಬ್ಬೊಬ್ರು ಜನ ಸಾಯ್ತಿದ್ದಾರೆ. ಸಾಯ್ತಿರುವಂತ ವಿಧಾನ ಕೂಡ ಭಯಂಕರವಾಗಿದೆ. ಇಲ್ಲಿನ ಜನರೆಲ್ಲ ಮನೆ ಆಚೆ ಪೂಜೆ ಮಾಡಿ ಕಟ್ಟಿರುವಂತ ಚೀಲ ಅವರನ್ನ ಕಾಯ್ತಾ ಇದೆ. ಎಲ್ಲ ಮಿತಿ ಮೀರಿದಾಗ ಕಾಪ್ ಆಗಿರುವಂತ ನಾಯಕ ರಾಜ್ವಿ ಶೆಟ್ಟಿ ಅವರು ಬರ್ತಾರೆ. ಅವರು ಬಂದ್ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್ ಆಗಿರ್ಬೋದು ಅಂತ ಹೇಳ್ಬೋದು. ಇಲ್ಲಿ ರಾಜ್ವಿ ಶೆಟ್ಟಿ ಅವರನ್ನ ಪ್ರೆಸೆಂಟ್ ಮಾಡಿರೋ ರೀತಿ, ಆ ಫ್ರೇಮ್ಸ್, ಅದನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಕಟ್ಟಿರುವಂತ ವಿಧಾನ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಡಿಸೆಂಬರ್ ನಲ್ಲಿ 45, ಜಾನ್ವರಿಯಲ್ಲಿ ಲ್ಯಾಂಡ್ ಲಾರ್ಡ್ ಅಂಡ್ ಫೆಬ್ರವರಿನಲ್ಲಿ ಕಸಪುರದೋಳ್ ಸಿನಿಮಾ ಮೂಲಕ ಎಲ್ಲರನ್ನ ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ ಮಾಡುವಂತ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಲ್ದಲೇನೆ ಬರುವಂತ ಸಿನಿಮಾಗಳು ಹೇಗೆಲ್ಲ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡಬಹುದು. ಒಂದು ಸಿನಿಮಾ ಬರೋಕ್ಕಿಂತ ಮುಂಚೆ ಕ್ಯೂರಿಯಾಸಿಟಿನ ಹುಡ್ಸೋದಕ್ಕೆ ಹೆಲ್ಪ್ ಮಾಡ್ಬೇಕು. ಏನೋ ಸ್ಟ್ರಾಂಗ್ ಆಗಿ ಕಟ್ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸ್ಬೋದು. ಸ್ಟೋರಿ ಕೂಡ ಹೊಸದಾಗಿರ್ಬೇಕು. ಎಲ್ಲಾ ಕೆಲಸವನ್ನ ಕಸಪುರದೋಳ್ ಟೀಸರ್ ತುಂಬಾ ಚೆನ್ನಾಗಿ ಕೊಟ್ಟಿದೆ. ಏನ ಬಿಟ್ಕೊಡ್ದಲೇನೆ ಅಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ಗಳಿರ್ತವೆ, ಅದರ ಪ್ರೆಸೆಂಟೇಶನ್ ಎಷ್ಟು ಸ್ಟೈಲಿಶ್ ಆಗಿದೆ ಅನ್ನೋದನ್ನೆಲ್ಲ ಇಲ್ಲಿ ಒಂದು ಸುಳಿವನ್ನ ಕೊಟ್ಟಿದೆ. ಒಂದಷ್ಟು ಕುತೂಹಲಗಳನ್ನು ಮೂಡಿಸಿದೆ. ಹಿಂದೆ ರಾಜ್ವಿ ಶೆಟ್ರು ಕಾಣಿಸ್ಕೊಂಡಂತ ಟೋಪಿ ಸಿನಿಮಾದ ಮೂಲಕ ಅವರು ತುಂಬಾನೇ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡಿದ್ರು. ಅದೇ ರೀತಿ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡ್ತಿದ್ದಾರೆ ಅಂತ ಅನ್ಬೋದು. ನನ್ನ ಕಡೆ ಇಲ್ಲಿ ಕಮರ್ಷಿಯಲ್ ಟರ್ಮ್ಸ್ ಗಳು ಜಾಸ್ತಿ ಇರ್ತವೆ ಅಂತ ಕಾಣಿಸ್ತಿದೆ. ಅದು ಇವರ ಸ್ಟೋರಿ ಟೆಲಿಂಗ್ ಗೆ ಏನು ಡ್ಯಾಮೇಜ್ ಆಗದೆ ಇರಲಿ ಅಂತ ಹೇಳ್ತೀನಿ. ನಲ್ಲಿ BGM ಸಖತ್ತಾಗಿದೆ. ಸಿಚುವೇಶನ್ ತಕ್ಕಾಗೆ ಆ BGM ಇರುತ್ತೆ ಅನ್ನೋ ಹೋಪ್. ಅಲ್ಲ, ಇಲ್ಲಿ ಮೂಡ್ ಬಂದಿರುವಂತ VFX ಕ್ವಾಲಿಟಿ ಕೂಡ ಸಖತ್ತಾಗಿತ್ತು. ಮೋಸ್ಟ್ ರಿಯಲ್ ನಲ್ಲಿ ಶೂಟ್ ಮಾಡಿ ಮತ್ತೆ ಅದ್ರ ಮೇಲೆ VFX ನ ಯೂಸ್ ಮಾಡಿರೋದ್ರಿಂದ ಫೇಕ್ ಅನ್ಸ್ತಾ ಇಲ್ಲ. ಫ್ರೇಮ್ ನ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಿರೋ ಹಾಗೆ ಕಾಣ್ತಿದೆ. ಟೀಸರ್ ನ ಮಾಡ್ತಾ ಇಲ್ಲಿ ಸಿನಿಮಾದಲ್ಲಿ ಯಾವ ರೀತಿ ಕ್ವಾಲಿಟಿನ ಇಡ್ತಾರೆ, ಯಾವ ರೀತಿ ಮೂವಿ ಹೋಗುತ್ತೆ, ಸ್ಟೋರಿ ಏನು ಅಂತ ಗೊತ್ತಾಗ್ಬೇಕಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕು. ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ರಿವ್ಯೂ ಮಾಡೋಣ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.